ಸ್ವಲ್ಪ ಬಾಣಲಿಲಿ ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಹಾಕ್ತೀನಿ. ಇದು ಎಲ್ಲ ಚಟಪಟ ಆದಮೇಲೆ 4 ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಕಟ್ ಮಾಡ್ಕೊಂಡಿದ್ದೀನಿ ತೊಳೆದು. ಒಂದು ಈರುಳ್ಳಿ ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತೀನಿ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ. ಇವಾಗ ಒಂದು ಸಣ್ಣದು ಕುಂಬಳಕಾಯಿ ತೊಳ್ಕೊಂಡು ಬೀಜ ಎಲ್ಲ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕ್ತೀನಿ. ಇದು ಎಲ್ಲ ಫ್ರೈ ಆಗಬೇಕು ಒಗ್ಗರಣೆ ಒಳಗೆ ಚೆನ್ನಾಗಿ. ಇಷ್ಟು ಫ್ರೈ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ಹಾಕ್ತೀನಿ. ಎಲ್ಲ ಮಿಕ್ಸ್ ಮಾಡಿ ಇನ್ನೂ ಚೆನ್ನಾಗಿ ಫ್ರೈ ಮಾಡ್ತೀನಿ. ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ತೀನಿ. ಇವಾಗ ಇಷ್ಟಾದಮೇಲೆ ಇಷ್ಟು ಫ್ರೈ ಆದಮೇಲೆ ಈ ಖಾಲಿ ಪಾತ್ರೆಗೆ ಎಲ್ಲ ಬಗ್ಗಿಸ್ತೀನಿ. ಇದನ್ನು ಈ ಫ್ರೈ ಆಗಿರೋದು ಸಾಕು. ಈಗ ಇದರೊಳಗಡೆ ಶಿಫ್ಟ್ ಮಾಡ್ಕೊತೀನಿ. ಕುಕ್ಕರ್ ಪಾತ್ರೆಗೆ ತಳದಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ. ಹೀಗೆ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿ ನೋಡಿ. ಒಂದೇ ಒಂದು ಸ್ಪೂನು ಎಲ್ಲ ತೊಳೆದು ನೀರು ಹಾಕೋದು ಇದಕ್ಕೆ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ತಗೊಳ್ಳೋಣ. ಇಲ್ಲಿ ಸ್ವಲ್ಪ ಟೊಮೊಟೊ, ಸಾಂಬಾರು ಪೌಡ್ರು, ತೆಂಗಿನಕಾಯಿ, ಈ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ರುಬ್ಕೊಳ್ತೀನಿ. ಮೊದಲಿಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ. ಪಲ್ಯ ರೆಡಿಯಾಗಿದೆ ನೋಡಿ. ಹೆಂಗೆ ಬೆಂದಿದೆ, ಚೆನ್ನಾಗಿ ಬೆಂದೋಗಿದೆ. ಈ ರೀತಿ ಸುಲಭ ಮಾರ್ಗದಲ್ಲಿ ನೀವು ಮಾಡಿ. ಸ್ಟವ್ ಮೇಲೆ ಕೆದಕ್ತಾ ನಿಂತಿರಬೇಕು, ತಳ ಹತ್ತುತ್ತೆ, ಆ ಚಾನ್ಸ್ ಇರೋದಿಲ್ಲ. ತಳ ಸೀಯೋದು, ನಾವು ಸ್ಟವ್ ಮುಂದೆ ನಿಂತ್ಕೊಳ್ಳೋದು, ಆ ಚಾನ್ಸ್ ಇರೋದಿಲ್ಲ. ಈ ರೀತಿ ನೀವು ಕುಂಬಳಕಾಯಿ ಪಲ್ಯ ಮಾಡ್ಕೊಳ್ಳಿ. ನಾನು ಇದನ್ನು ರೊಟ್ಟಿಗೆ ಮಾಡ್ಕೊಂಡಿದ್ದೀನಿ. ಇದನ್ನು ಕುಂಬಳಕಾಯಿ ಪಲ್ಯಕ್ಕೆ ತವ ರೊಟ್ಟಿ ಮಾಡ್ಕೊಂಡಿದ್ದೀನಿ. ಇದನ್ನು ಈ ರೀತಿ ಸರ್ವ್ ಮಾಡಿಕೊಂಡು ಎಳ್ಳು ಚಟ್ನಿ, ಕುಂಬಳಕಾಯಿ ಪಲ್ಯ ಈ ರೀತಿ ಸರ್ವ್ ಮಾಡಿಕೊಂಡು ರೊಟ್ಟಿಗೆ, ಚಪಾತಿಗೆ ತಿಂದರೆ ಚೆನ್ನಾಗಿರುತ್ತೆ. ಸುಲಭ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ರೀತಿ ನೀವು ಕುಂಬಳಕಾಯಿ ಪಲ್ಯ ಮಾಡ್ಕೊಂಡು ನೋಡಿ, ತಿನ್ನಿ, ಸರ್ವ್ ಮಾಡಿಕೊಡಿ ರೊಟ್ಟಿನ. ಒಂದು ಕುಕ್ಕರ್ ಪಾತ್ರೆಯಲ್ಲಿ 3 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಇವಾಗ ಈರುಳ್ಳಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಇವಾಗ ಒಂದು ಆಲೂಗೆಡ್ಡೆ, ಸೌತೆಕಾಯಿ, ಸೊಪ್ಪು ಹಾಕ್ತಾಯಿದ್ದೀನಿ. ಆಲೂಗೆಡ್ಡೆ, ಸೌತೆಕಾಯಿ, ಸೊಪ್ಪು 3 ಒಗ್ಗರಣೆ ಒಳಗೆ ಹಾಕ್ತೀನಿ. ಇವಾಗ ರುಬ್ಬಾಕಿರೋ ಪೇಸ್ಟ್ ಹಾಕ್ತೀನಿ. ಉಪ್ಪು ಹಾಕ್ತೀನಿ ನೋಡಿ. ರುಬ್ಬಾಕಿರೋ ಪೇಸ್ಟ್ ಹಾಕಿ ಈ ಜಾರೆಲ್ಲ ತೊಳೆದು ಹಾಕಿದ್ದೀನಿ. ಇಷ್ಟು ನೀರು ಹಾಕಿದ್ದೀನಿ. ಇದು 2 ವಿಷಲ್ ತಗೊಳ್ಳೋಣ. ಇವಾಗ ಮುಚ್ಚಳ ಮುಚ್ಚಿ 2 ವಿಷಲ್ ತಗೊಳ್ತೀನಿ ನೋಡಿ. ಈ ರೀತಿ ಸಾಂಬಾರು ಬಂದಿದೆ. ಇದನ್ನು ಪಕ್ಕದ ಪಾತ್ರೆಗೆ ಹಾಕಿಬಿಟ್ಟು ಇದರಲ್ಲೇ ಅನ್ನ ಮಾಡ್ಕೊಳ್ತೀನಿ. ಕುಕ್ಕರೆಲ್ಲ ತೊಳ್ಕೊಂಡು ಸಾಂಬಾರಾದಮೇಲೆ ಅನ್ನಕ್ಕೆ ಇಟ್ಕೊತೀನಿ. 1 ಅಕ್ಕಿಗೆ 2 ನೀರು ಅಂತ. ಇಲ್ಲಿ ಒಂದು ಬಾಣಲಿ ಕಾದಿದೆ. ಈಗ ಸಾರಕ್ಕೆ ಖಾರ ಮಾಡ್ಕೊತೀನಿ. ಉಪ್ಸಾರು ಮಾಡಿದಾಗ ದೋಸೆ, ರೊಟ್ಟಿ, ಚಪಾತಿ, ಇಡ್ಲಿ ಎಲ್ಲದಕ್ಕೂ ತಿನ್ಬೋದು. ಈ ಖಾರ ಇದ್ದರೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇತ್ತು, ಅದಕ್ಕೆ ಖಾರ ಮಾಡಿಕೊಂಡು ಇಟ್ಕೊಳ್ಳೋಣ ಅಂತ ಖಾರ ಮಾಡ್ತಾಯಿದ್ದೀನಿ. ಈ ಬಾಣಲಿ ಚೆನ್ನಾಗಿ ಕಾಯಲಿ. ಇಲ್ಲಿ ಒಂದು 15 ಹಸಿಮೆಣಸಿನ್ಕಾಯಿ, ಹಣ್ಣಾಗಿರೋದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಘಮ ಬರೋ ತನಕ ಹುರ್ಕೊಳ್ಳೋಣ. ಸೀಸಬಾರ್ದು, ಮೆಣಸಿನ್ಕಾಯಿ ಮಾತ್ರ ಹುರ್ಕೋಬೇಕು. ಇಲ್ಲಿ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಉಪ್ಪಿನ ಪುಡಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಇಟ್ಕೊಂಡು ಆ ಮೆಣಸಿನ್ಕಾಯಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ನೋಡಿ. ಈ ಥರ ಹುರ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ, ಈ ಸಾಮಾನೆಲ್ಲ ಹಾಕ್ಕೊಂಡು ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಒಂದು ಡಬ್ಬಿಗೆ
ಎತ್ತಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಅವಾಗ ತಿನ್ಬೋದು. ಉಪ್ಸಾರು ಮಾಡಿದಾಗ ಹಾಕ್ಕೋಬೋದು. ಈ ಥರ ತಿಂಡಿ ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಹಾಕ್ಕೋಬೋದು. ತುಪ್ಪ ಬೇಕಾದ್ರೆ ಹಾಕ್ಕೊಂಡು ತಿನ್ಬೋದು, ಮೊಸರು ಬೇಕಾದ್ರೆ ಹಾಕ್ಕೊಂಡು ತಿನ್ಬೋದು. ಇದು ಸ್ವಲ್ಪ ಮೆಣಸಿನ್ಕಾಯಿ ತಣ್ಣಗಾಗಲಿ, ಆಮೇಲೆ ರುಬ್ಕೊಳ್ತೀನಿ ನೀರು ಹಾಕ್ಕೊಂಡು. ಈ ರೀತಿ ಉಪ್ಸಾರು ಖಾರ ರುಬ್ಕೊಂಡು ಮಿಕ್ಸಿನ ಜಾರ್ನಲ್ಲಿ ಈ ರೀತಿ ಗಟ್ಟಿಗೆ ರುಬ್ಕೊಂಡು ಒಂದು ಡಬ್ಬಿಗೆ ಹಾಕ್ಕೊಂಡು ಇಟ್ಕೊಂಡ್ರೆ 8-15 ದಿವ್ಸ ಗಂಟು ಇಟ್ಕೋಬೋದು. ಇದು ರೊಟ್ಟಿ, ದೋಸೆ, ಚಪಾತಿ, ಇಡ್ಲಿ ಎಲ್ಲದಕ್ಕೂ ಮೊಸರು ಹಾಕ್ಕೊಂಡು ತಿನ್ಬೋದು, ತುಪ್ಪ ಹಾಕ್ಕೊಂಡು ತಿನ್ಬೋದು. ಮತ್ತು ಉಪ್ಸಾರು ಮಾಡಿದಾಗ ಅದಕ್ಕೆ ಕಲಿಸ್ಕೊಂಡು ನಿಂಬೆ ರಸ ಹಾಕ್ಕೊಂಡು ಮುದ್ದೆ ಊಟ ಮಾಡ್ಬೋದು. ಈ ರೀತಿ ಒಮ್ಮೆ ನೀವು ಮನೆಯಲ್ಲಿ ಮಾಡ್ಕೊಂಡು ನೋಡಿ.